ಚಿರೋಟಿ ರವೆಯಲ್ಲಿ ರೊಟ್ಟಿ ಮಾಡೋ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ 2 ಲೋಟದಷ್ಟು ಚಿರೋಟಿ ರವೆ ಇಟ್ಕೊಂಡಿದ್ದೀನಿ, ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, 3 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಈ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ ಇಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ರವೆ ಹಾಕ್ತಾ ಇದ್ದೀನಿ ಹಿಟ್ಟು ಕಲಸಕ್ಕೆ. ಈರುಳ್ಳಿ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹೆಚ್ಚಿರೋದು, ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ತುರಿದಿರೋ ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಇವಾಗ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ತುಂಬ ಗಟ್ಟಿ ಆಗಬಾರ್ದು, ತುಂಬ ನೀರು ಆಗಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ಈಗ ಹಿಟ್ಟು ಕಲಸಿದ್ದು ರೆಡಿಯಾಗಿದೆ. ಇವಾಗ ರೊಟ್ಟಿ ತಟ್ಟೋಣ. ಈಗ 1 ಸ್ಪೂನ್ ಎಣ್ಣೆ ಇದಕ್ಕೆ ಹೀಗೆ ಹಾಕಬೇಕು. ಕೈಯಲ್ಲೆಲ್ಲ ಎಣ್ಣೆ ಈ ಥರ ಸವರಬೇಕು. ಈ ಥರ ಸುತ್ತು ಸವರ್ಕೋಬೇಕು ತವಕ್ಕೆ. ಈಗ ಹಿಟ್ಟು ತಗೊಂಡು ಈ ಥರ ಇಟ್ಟು ಹೀಗೆ ತಟ್ಟಬೇಕು. ತುಂಬ ತೆಳ್ಳಗೂ ತಟ್ಟಬಾರ್ದು, ತುಂಬ ದಪ್ಪನೂ ತಟ್ಟಬಾರ್ದು, ಮೀಡಿಯಮ್ ಆಗಿ ತಟ್ಕೋಬೇಕು. ಈ ಥರ ರವೆ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ 3 ಥರ ವೆರೈಟಿ ಮಾಡ್ಬೋದು. ಹಿಟ್ಟು ಥರ ಉಕ್ಕರಿಸಿ ಮಾಡ್ಬೋದು, ಇದೇ ಥರ ಕಲಸಿ ಮಾಡ್ಬೋದು. ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಮೇಲೆ ಈ ಥರ ಹಾಕಬೇಕು. ಐದರಿಂದ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಯಾಕೆಂದರೆ ರವೆ ಆದ್ರಿಂದ ಸ್ವಲ್ಪ ಬೇಯೋದು ನಿಧಾನ. ನಾನು ತವ ಬಿಸಿ ಆದರೆ ತಟ್ಟಕ್ಕೆ ಬರಲ್ಲ ಅಂತ ಇವಾಗ ತಟ್ತಾ ಇದ್ದೀನಿ. ಬಿಸಿ ಮಾಡಿ ಪ್ಲೇಟ್ ಮುಚ್ತಾ ಇದ್ದೀನಿ. 5 ನಿಮಿಷ ಇದು ಬೇಯಬೇಕು. 5 ನಿಮಿಷ ಆಗಿದೆ, ಪ್ಲೇಟ್ ತೆಗಿತಾ ಇದ್ದೀನಿ. ಇದು 2 ಕಡೆನೂ ಚೆನ್ನಾಗಿ ಬೇಯಬೇಕು. ತಿರುಗಿಸ್ಕೊಂಡು ಬೇಯಿಸ್ತಾ ಇರಬೇಕು. ನಾವೆಷ್ಟೇ ತೆಳ್ಳಗೆ ತಟ್ಟಿದ್ರೂ ರವೆ ರೊಟ್ಟಿ ಸ್ವಲ್ಪ ದಪ್ಪನೇ ಬರುತ್ತೆ. ಇವಾಗ ರವೆ ರೊಟ್ಟಿ ರೆಡಿಯಾಗಿದೆ, ತಿನ್ನಲು ಸಿದ್ಧವಾಗಿದೆ.